ಈ ದಿನ ನಿಮ್ಮದು. ಇವತ್ತು ನೀವು ನೋಡ್ತಿರುವ ಈ ವಿಡಿಯೋ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ನೀವು ಹೋರಾಡ್ತಾನೆ ಇದ್ದೀರಾ, ಪ್ರಯತ್ನಿಸ್ತಾ ಇದ್ದೀರಾ. ಆದರೆ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಇರ್ಬೋದು, ನನ್ನಿಂದ ಆಗುತ್ತಾ, ನಾನು ಅಂದ್ಕೊಂಡಿದ್ದನ್ನು ಸಾಧಿಸ್ತೀನಾ ಅಂತ. ಅದಕ್ಕೆ ನನ್ನ ಉತ್ತರ ಒಂದೇ, ಖಂಡಿತ ಆಗುತ್ತೆ. ಆದರೆ ಮೊದಲು ನೀವು ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಅತಿ ದೊಡ್ಡ ಶತ್ರು ಹೊರಗಡೆ ಇಲ್ಲ, ಅದು ನಮ್ಮೊಳಗೆ ಇದೆ. ಅದೇ ಅನುಮಾನ, ಎಸ್, ಡೌಟ್. ನಮ್ಮನ್ನು ಹಿಂದಕ್ಕೆ ಎಳೆಯುವ ಆ ಸಣ್ಣ ಧ್ವನಿ, ನನ್ನ ಹತ್ರ ದುಡ್ಡಿಲ್ಲ, ನನಗೆ ಬುದ್ಧಿಶಕ್ತಿ ಇಲ್ಲ, ಜನ ನಗ್ತಾರೆ. ಈ ನೆಗೆಟಿವ್ ಮಾತುಗಳು ಒಂದರ ಹಿಂದೆ ಒಂದು ನಮ್ಮ ಮೈಂಡ್ನಲ್ಲಿ ಬರ್ತಾನೆ ಇರುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ, ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡಿದೆ ಅಂದರೆ ಅದನ್ನು ಸಾಧಿಸುವ ಶಕ್ತಿ ನಮ್ಮಲ್ಲಿ ಆಗಲೇ ಇದೆ ಅಂತ ಅರ್ಥ. ಈ ಯೂನಿವರ್ಸ್ ನಿಮಗೆ ಒಂದು ಕನಸನ್ನು ಕೊಟ್ಟಿದೆ ಅಂದರೆ ಅದಕ್ಕೆ ಬೇಕಾದ ರಿಸೋರ್ಸಸ್ಗಳನ್ನು ಕೂಡ ಕೊಟ್ಟಿರುತ್ತೆ. ನಿಮ್ಮ ಹಿಸ್ಟ್ರಿ ಮುಖ್ಯವಲ್ಲ, ನಿಮ್ಮ ನಿರ್ಧಾರ ಮುಖ್ಯ. ನೀವು ನಿಮ್ಮ ಸಾಮರ್ಥ್ಯದ ಕೇವಲ 10% ಮಾತ್ರ ಬಳಸ್ತಿದ್ದೀರಾ. ಇಂದಿನಿಂದ ಆ ಸಣ್ಣ ಧ್ವನಿಗೆ ಕಿವಿ ಕೊಡಬೇಡಿ. ನೀವು ಹುಟ್ಟಿರೋದು ಒಂದು ದೊಡ್ಡ ರೀಸನ್ಗಾಗಿ. ದೊಡ್ಡ ಗುರಿಯನ್ನು ನೋಡುವಾಗ ಭಯವಾಗುತ್ತೆ. ನಾವು ಅನ್ಕೋತೀವಿ ನಾಳೆಯಿಂದ ಒಟ್ಟಿಗೆ ಬದಲಾಯಿಸೋಣ ಅಂತ. ತಪ್ಪು. ಯಶಸ್ಸು ರಾತ್ರೋರಾತ್ರಿ ಬರೋದಿಲ್ಲ, ಅದು ಪ್ರತಿದಿನ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಕಟ್ಟಲ್ಪಟ್ಟಿದೆ. ದೊಡ್ಡದಾಗಿ ಯೋಚಿಸಿ, ಆದರೆ ಚಿಕ್ಕದಾಗಿ ಶುರು ಮಾಡಿ. ನೀವು ಪ್ರತಿದಿನ ಕೇವಲ 1% ಬೆಳೆದರೂ 1 ವರ್ಷದಲ್ಲಿ ನೀವು 37 ಪಟ್ಟು ಹೆಚ್ಚು ಉತ್ತಮರಾಗ್ತೀರಾ. ನಿಲ್ಲಬೇಡಿ, ನಿಧಾನವಾದರೂ ಪರವಾಗಿಲ್ಲ, ನಡೆಯುತ್ತಾ ಇರಿ. ಇಂದಿನ ನಿಮ್ಮ ಪ್ರಯತ್ನ ನಾಳೆಯ ನಿಮ್ಮ ಯಶಸ್ಸು. ಜೀವನದಲ್ಲಿ ಬಿದ್ದಾಗ ಮಾತ್ರ ನಮ್ಮ ಬಲ ಏನು ಅಂತ ಗೊತ್ತಾಗುತ್ತೆ. ಫೇಲ್ಯೂರ್ ಅಂದರೆ ನಿಮ್ಮ ಪ್ರಯಾಣ ಮುಗಿದೋಯ್ತು ಅಂತ ಅಲ್ಲ, ಬದಲಿಗೆ ನೀವು ಹೋಗ್ತಿರುವ ದಾರಿ ಸರಿಯಿಲ್ಲ, ದಾರಿ ಬದಲಾಯಿಸಬೇಕು ಅಂತ ಪ್ರಕೃತಿ ಹೇಳುತ್ತಿರುವ ಸೂಚನೆ ಅದು. ಫೇಲ್ಯೂರನ್ನು ನೀವು ಪರ್ಸ್ನಲ್ಲಾಗಿ ತಗೊಳ್ಬೇಕಾಗಿಲ್ಲ. ಕೇವಲ ಒಂದು ಎಕ್ಸ್ಪೆರಿಮೆಂಟ್ ಫೇಲ್ ಆಯಿತು, ನೀವಲ್ಲ. ಥಾಮಸ್ ಎಡಿಸನ್ ಅವರು 1000 ಬಾರಿ ಫೇಲ್ ಆಗ್ತಾರೆ. ಅವರು ಹೇಳಿದ್ದು, ನಾನು ಫೇಲ್ ಆಗಿಲ್ಲ, ಕೆಲಸ ಮಾಡದ 10,000 ದಾರಿಯನ್ನು ನೋಡಿದೆ ಅಂತ. ನಿಮ್ಮಿಂದ ಒಂದು ದೊಡ್ಡ ತಪ್ಪು ಆಗಿದೆ ಇರ್ಬೋದು, ಬೀಳೋದಕ್ಕೆ ಹೆಸಿಟೇಟ್ ಮಾಡಬೇಡಿ, ಮತ್ತೆ ಎದ್ದೇಳೋಕೆ ಹೆಮ್ಮೆ ಪಡಿ. ಆ ಫೇಲ್ಯೂರಿಂದ ಪಾಠ ಕಲಿತು ಹೊಸ ಶಕ್ತಿಯೊಂದಿಗೆ ಮತ್ತೆ ಟ್ರೈ ಮಾಡಿ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ಒಂದು ಮಾತು ನೆನಪಿರಲಿ, ನಿಮ್ಮ ಗುರಿ ತುಂಬ ಕಷ್ಟವಾಗಿದ್ದರೆ ಅದು ಸುಮ್ಮನೆ ನಿಮಗೋಸ್ಕರನೇ ಕಾಯ್ತಿದೆ ಅಂತ ಅರ್ಥ. ಬೇರೆಯವರಿಂದ ಆಗ್ತಿದೆ ಅಂದರೆ ನಿಮ್ಮಿಂದ ಏನಕ್ಕಾಗಲ್ಲ. ಬೇರೆಯವರಿಂದ ಆಗಲಿಲ್ಲ ಅಂದರೆ ನೀವು ಅದನ್ನು ಮಾಡುವ ಮೊದಲ ವ್ಯಕ್ತಿ ಆಗಬೇಕು. ಆ ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ. ಈ ಕ್ಷಣ, ಈ ದಿನ, ಈ ನಿರ್ಧಾರ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕ್ಷಣದಿಂದಲೇ ನಿಮ್ಮ ಯಶಸ್ಸಿನ ಪ್ರಯಾಣ ಆರಂಭಿಸಿ. ಕಾಮೆಂಟ್ ಮಾಡಿ, ಐ ಆಮ್ ರೆಡಿ ಅಂತ.